ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ವೈರಕ್ಕೆ ನಿಧಿಯಕ್ಕ ಅಲ್ಲಮ ಪ್ರಭುವು ಮೆರೆದಂತ ಕಲ್ಯಾಣ ನಾಡು. ಶರಣರ ಶಿವಯೋಗ ಗ್ರಂಥ ಲೋಕಾರ್ಪಣೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಲಿಂಗೈಕ ಬಸಪ್ಪ ರಾಚಪ್ಪ ಅಂಗಡಿ ಮತ್ತು ಶಿವಬಾಯಿ ಬಸಪ್ಪ ಅಂಗಡಿ ಎಂಎಂ ಹುಳಿ ಇವರ ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮ ಮತ್ತು ಶರಣರ ಶಿವಯೋಗ ಗ್ರಂಥ ಲೋಕಾರ್ಪಣೆಯನ್ನು ಬಸವ ಕೇಂದ್ರ ಧಾರವಾಡದ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶರಣರ ಶಿವಯೋಗ ಗ್ರಂಥದ ಕುರಿತು ಡಾಕ್ಟರ್ ದಯಾನಂದ ನೂಳಿ ಸವಿಸ್ತಾರವಾಗಿ ವಿವರಿಸಿದರು. ಹಿರಿಯ ಸಾಹಿತಿಗಳಾದ ವೀರಣ್ಣ ರಾಜೂರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವೇದಿಕೆಯ ಮೇಲೆ ದತ್ತಿದಾನಿಗಳಾದ ಸುಮಂಗಳ ಚಂದ್ರಕಾಂತ್ ಅಂಗಡಿ, ವೀರಣ್ಣ ಹುಳಿ ಇದ್ದರು. ಈ ಸಂದರ್ಭದಲ್ಲಿ ಬಸವಂತಪ್ಪ ತೋಟದ, ಡಾಕ್ಟರ್ ಶಂಭು ಹೆಗದಾಳ್, ಮಲ್ಲಿಕಾರ್ಜುನ್ ಹಳ್ಳಿಕೇರಿ, ಶೇಖರ್ ಕುನುಗೋಳ್, ಶಿವರುದ್ರಗೌಡ ಪಾಟೀಲ್ ಸೇರಿದಂತೆ ನೂರಾರು ಪುರುಷರು ಮತ್ತು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕರ, ಅಂತರಂಗದಲ್ಲಿ ಅರಿವಾದೊಡೇನು, ದೇಹವಿಲ್ಲದೀರ್ದೊಡೆ ಪ್ರಾಣಕಾಶಯ ಉಂಟೆ. ಯಾಕಂತಂದ್ರೆ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮವನ್ನು ಅದು ಹಮ್ಮಿಕೊಂಡಿದೆ. 2 ಗ್ರಂಥ ಬಿಡುಗಡೆಯ ಕಾರ್ಯಕ್ರಮ. ಇಂತಹ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಶರಣರ ಬರವೆಂಗೆ ಗುಡಿ ತೋರಣವ ಕಟ್ಟುವೆ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ಇಂದು ಬಸವ ಕೇಂದ್ರದ ಪರವಾಗಿ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ ಅಂತ ಹೇಳಂತಂದು ನಾನು ಇಲ್ಲಿ ನಿಂತಿರುವುದು ನನ್ನ ಸದವಕಾಶ ಅಂತ ಹೇಳಿ ತಿಳ್ಕೊತೀನಿ. ಮಣ್ಣಂಗಿ ಅಕ್ಕ ಶಕುಂತಲಾ ಮಣ್ಣಂಗಿ ಅಕ್ಕ ಅವರಿಗೆ ನಮ್ಮ ಧಾರವಾಡ ಬಸವ ಕೇಂದ್ರ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿ ನಮ್ಮ ಬಸವ ಕೇಂದ್ರಕ್ಕೆ ನಮ್ಮ ಹುಬ್ಬಳ್ಳಿ ಬಸವ ಕೇಂದ್ರ ಇವತ್ತು ಸಾತಾಗಿ ಸುಮಾರು ಅಲ್ಲಿಂದ ಎಲ್ಲರೂ ಬಂದಿದ್ದಾರೆ. ಅದೇ ರೀತಿ ನಮ್ಮ ಬೈಲಹೊಂಗಲ ನಮ್ಮ ಎಂ ಸಂಗೊಳ್ಳಿ ಸರು, ಶಿವಾನಂದ ಅರ್ಭಾವಿ ಸರು, ಬೈಲಹೊಂಗಲದ ಬಸವ ಕೇಂದ್ರ, ಅದೇ ರೀತಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ಅಧ್ಯಕ್ಷರು. ಸಮಯದಲ್ಲಿ ಯಾರ್ಯಾರನ್ನ ನೆನಿಬೇಕು, ಯಾರ್ಯಾರನ್ನ ಮರಿಬೇಕು ಅನ್ನೋದೊಂದು ಅವಲೋಕನ ನಮ್ಮ ಅಲ್ಲಾಗಿದೆ. ಬಸವಾದಿ ಶರಣರು ನಡೆಸಿಕೊಟ್ಟಂತಹ ಮಾರ್ಗದೊಳಗೆ ನಡಿಲಾರ್ದ ವಿಸ್ಮೃತರಾದಂಥ ಒಂದು ಸಮಾಜ ನಮ್ಮದು. ಅವ್ರು ಏನು ನಮಗೆ ಸತ್ಯವಾದಂಥ ಒಂದು ದರ್ಶನ ಕೊಟ್ಟಿದ್ದಾರೆ, ಅವರು ಯಾರ ಸಲುವಾಗಿ ನಮ್ಮ ಬಸವಾದಿ ಶರಣರು ಹೋರಾಡಿದ್ರು ಅನ್ನುವಂತಹ ಅರಿವೇ ಇಲ್ಲದಂತಹ ಒಂದು ಸಮಾಜ ಯಾವುದಾದ್ರು ಇದ್ರೆ ಅದು ಒಂದು ಲಿಂಗಾಯತ ಸಮಾಜ ಅಂತ ಹೇಳಿಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ. ಅಂಥ ಒಂದು ವಿಸ್ಮೃತ ಸಮಾಜದ ಒಂದು ಭಾಗನೂ ನಾವು ಆಗಿದ್ವಿ ಅನ್ನೋದನ್ನು ನಾವು 30 ವರ್ಷದಿಂದ ನಾವು ಆಗಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಉಳುವೆಯಲ್ಲಿ ಒಂದು ಕಾರ್ಯಕ್ರಮ ನಡೀತು. ಅಂದರೆ ನಾವು ಹೆಂಗೆ ಬಸವ ತತ್ವಕ್ಕೆ ಬಂದ್ವಿ, ಹೆಂಗೆ ಈ ವಿಚಾರಗಳನ್ನು ತಿಳ್ಕೊಂಡ್ವಿ, ನಮ್ಮ ಅತ್ತೆಯವರು ಯಾವ ರೀತಿ ನಮಗೆ ಇದನ್ನು ಮಾಡಿದ್ರು ಅನ್ನೋದನ್ನು, ನಮ್ಮ ಅನುಭವವನ್ನು ನಿಮಗೆ ಹಂಚಿಕೊಂಡ್ರೆ ಅವರನ್ನು ನಿಜವಾಗ್ಲೂ ನಾವು ನಮ್ಮ ಅತ್ತೆಯನ್ನು ಸ್ಮರಣೆ ಮಾಡೋದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಉಳುವೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಾಗ ನಮ್ಮ ನಡಕಟ್ಟೆಯವರನ್ನ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅಲ್ಲಿ ಉಳುವೆ ಅಂತ ಊರಲ್ಲಿ ಹೋಳಿಗೆ, ಶೇಖರಣೆ, ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಅಂತ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಊರಿಗೆ ಬರೋ ಮುಂದೆ ನಾವು ಒಂದು ಬಸವ ಕೇಂದ್ರ ಮಾಡಬೇಕು ಹಳ್ಯಾಳದಲ್ಲಿ ಅನ್ಕೊಂತಾನೆ ನಾವು ಊರಿಗೆ ಬಂದ್ವಿ. ಊರಿಗೆ ಬಂದ ಮೇಲೆ ಯಾರನ್ನು ಭೇಟಿಯಾಗೋದು ಅಂತ ವಿಚಾರ ಮಾಡಿದಾಗ ಬಸವ ಕಲ್ಯಾಣದೊಳಗೆ ವಿ ಸಿದ್ದರಾಮ ಶರಣರಿಗೂ ಮತ್ತು ನಮ್ಮ ಸಿದ್ದಣ್ಣ ಲಂಗೋಟಿಯವ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಸಿದ್ದಣ್ಣ ಲಂಗೋಟಿಯವ್ರು ನಮ್ಮ ಮನೆಗೆ ಮೊದಲಿಂದನೇ ಅವ್ರದ್ದು ಚಿರಪರಿಚಿತರು. ಅವರು ಬಂದ ಮೇಲೆ ನಮಗೆ ಯಾವುದು ಬಸವ ತತ್ವ ಏನು ಅನ್ನೋದನ್ನು ರಾತ್ರಿ 1:30-2 ಗಂಟೆ ಮಟ್ಟ ಕುಂತ್ಕೊಂಡು ನಮಗೆ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಆಮೇಲೆ ಅವರು ಮಲಗ್ಲಿಕ್ಕೆ ಹೋದ್ರು. ಮುಂಜಾನೆ 5 ಗಂಟೆಗೆ ಎಬ್ಬಿಸಿರುವ ನಾವು ಊರಿಗೆ ಹೋಗ್ಬೇಕು ಅಂಥೇಳಿ. ಅವಾಗ ನಾವು ಅವ್ರು ಹೋದ್ರ ಕರೆ ನಮಗೆ ನಿದ್ದೆ ಹತ್ತಕ್ಕೆ ತಯಾರಿಲ್ಲ. ನಾವು ಎಷ್ಟು ತಪ್ಪು ಹಾದಿಯೊಳಗದೇವಂತೆ ನಮ್ಮ ಜಗಲಿ ಎಲ್ಲ ಸ್ವಚ್ಛ ಮಾಡಿದ್ದೇವೆ. ಅವ್ರು ಬರೋರೊಳಗನ ಸ್ವಚ್ಛ ಮಾಡಿ ಆಮೇಲೆ ನಮ್ಮ ಅತ್ತೆಯವ್ರು ಸಹಿತ ಆ ವಯಸ್ಸಿನೊಳಗೆ ಅವರು ಅವಾಗಿನ್ನ 72 ವಯಸ್ಸಿತ್ತು ಅವ್ರಿಗೆ. ಅವರು ಸಹಿತ ಕುಂತ್ಕೊಂಡು ಸಿದ್ದಣ್ಣ ಹಂಗೆ ಸಿದ್ದಣ್ಣ ಹಿಂಗೆ ಅಂತೆಲ್ಲ ಒಂದು ತಿಳ್ಕೊಂಡು ಅವರು ನಮ್ಗೆ ಸಹಕಾರ ಮಾಡಿದ್ರಲ್ಲ, ಅದು ನಿಜವಾಗ್ಲೂ ಮುಖ್ಯವಾದಂಥದ್ದು. ಸಣ್ಣ ಮಕ್ಕಳು ಬದಲಾವಣೆ ಆಗ್ಬೋದು, ಆದರೆ ಹಿರಿಯರು ಬದಲಾಗೋದು ಬಹಳ ಮುಖ್ಯ.
ಆಮೇಲೆ ನಮ್ಮ ಅತ್ತೆಯವರು ಇದಕ್ಕೆ ಯಲ್ಲಮ್ಮಗುಡ್ಡಕ್ಕೆ ಹೋಗ್ತಿದ್ರು. ಒಂದಿನ ಅವ್ರು ಯಲ್ಲಮ್ಮಗುಡ್ಡಕ್ಕೆ ಹೋಗೋಣ ಅನ್ನೋವಂಥ ಸುದ್ದಿ ತೆಗಿಲಿಲ್ಲ. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋದು, ತಮ್ಮದು ಕಾಯಕ ಮಾಡೋದು ಇಷ್ಟ. ಅವರು ಲಿಂಗೈಕ್ಯರಾದ್ಮೇಲೆ ಅವ್ರ ಕಪಾಟ ಒಳಗೆ ನೋಡಿದ್ರೆ 200 ಪೇಜಿನ 2 ನೋಟ್ಬುಕ್ ಶ್ರೀ ಗುರು ಬಸವಲಿಂಗ ಅಂತ ಬರೆದಿದ್ರು ಅವರು. ನಾವು ಮತ್ತು ವಿಜಯ ಸಂದೇಶ ಪತ್ರಿಕೆಯನ್ನು ಏನು ಮಾಡ್ತಿದ್ವಲ್ಲ, ನಾವು ರಾತ್ರಿ ಶನಿವಾರ ದಿವಸ ನಮ್ಮದು ಪತ್ರಿಕೆ ಪ್ರಿಂಟ್ ಮಾಡ್ಕೊಂಡು ತೊಗೊಂಬರ್ತಿದ್ವಿ. ಆವಾಗ 8 ಪುಟದ ಪತ್ರಿಕೆ ಇತ್ತು. ಪತ್ರಿಕೆ ತಂದು ನಾವು ಇಟ್ಟು ಮಲ್ಕೊಳ್ಳಿಕ್ಕೆ ಹೋದ್ರೆ ನಾವು ಮುಂಜಾನೆ ಎದ್ದು ಬರೋರೊಳಗೆ ಅವನ್ನೆಲ್ಲ ಫೋಲ್ಡ್ ಮಾಡಿಡೋರು ನಮ್ಮ ಅತ್ತೆಯವರು. ಆ ಪೇಪರ್ ಒಳಗೆ ಒಂದ್ರೊಳಗೆ ಒಂದು ಪೇಜ್ ಇಡೋದು, ಆಮೇಲೆ ಅದನ್ನು ಮಡಿಚಿಡೋದು. ಈ ತಮ್ಮ ಇಷ್ಟು ಎತ್ತರಕ್ಕೆ ಗುಡ್ಡ ಅಷ್ಟು ಚಂದ ಪೇಪರೆಲ್ಲ ಮಡಿಚಿಡುವಂಥ ಒಂದು ಕೆಲಸವನ್ನು, ಈ ರೀತಿ ಆದಂಥ ಒಂದು ಕಾಯಕವನ್ನು ಅವರು ಮಾಡಿದರು. ನಮಗೂ ಅಂಥ ಒಂದು ಕಾಯಕವನ್ನು ಕಲಿಸಿದಂಥವ್ರು. ಮತ್ತು ಕಾನೂನು ಪುಸ್ತಕವನ್ನು ಇದು ಮಾಡಿದ್ರು, ಕನ್ನಡದಲ್ಲಿ ಇದು ಪ್ರಕಟ ಮಾಡಿ ಎಲ್ಲ ಸಾರ್ವಜನಿಕ ಸೇವೆಯಲ್ಲಿ ಇದು ಮಾಡಿದ್ರು. ನಮ್ಮ ಮಂತ್ರದ MM ಹುಲಿಯ ಅಂಡವನ್ನು ಇಲ್ಲಿ ದತ್ತಿ ಕಾರ್ಯಕ್ರಮಕ್ಕೆ ಇದು ಮಾಡಿ ನಮ್ಮನ್ನೆಲ್ಲ ಸನ್ಮಾನ ಮಾಡೋದಕ್ಕಾಗಿ ಬಸವ ಕೇಂದ್ರಕ್ಕೂ ಹಾಗೂ ಧಾರವಾಡ ಜನತೆಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅಂಥದರಲ್ಲಿ ಈ ಒಂದು ಗ್ರಂಥ ಬರೆಯುವ ಸಾಹಸಕ್ಕೆ ನಾನು ಕೈ ಹಾಕಿದೆ. ಯಾಕಂದರೆ ಲಿಂಗವಿಲ್ಲದ ಲಿಂಗಾಯತರು ಹುಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಪ್ರಾಣಲಿಂಗ ಭಾವಲಿಂಗದ ಬಗ್ಗೆ ಎಷ್ಟೊಂದು ಜ್ಞಾನವಿದೆ ಅಂದರೆ ಇಷ್ಟಲಿಂಗ ಯಾಕೆ ಬೇಕು, ಅದು ನಮ್ಮ ಎದೆಯ ಮೇಲೆ ಚುಚ್ಚುತ್ತದೆ, ಅದು ಯಾರು ಹಾಕೊಂಡು ಅಡ್ಡಾಡವ್ರಿ ಹೇಳ್ತಾ ಹೋದ್ರು. ಹೀಗಾಗಿ ಈ ಧರ್ಮ ಎಲ್ಲಿಗೆ ಬಂದು ನಿಂತಿತ್ತು. ಸುಮ್ಮನೆ ಒಂದು 5 ನಿಮಿಷ ಎಲ್ಲರೂ ಆಲೋಚನೆ ಮಾಡಿ. ಏನಂದರೆ 12ನೇ ಶತಮಾನ, ಒಂದು ಅನುಭವ ಮಂಟಪ, ಗುರುದೇವರು. ನಾನು ಗುರುದೇವರು ಅಂದಾಗ ಬಸವಣ್ಣವರು. ಗುರುದೇವರು ನಾಡಿನ ಎಲ್ಲ ಜಿಲ್ಲೆಗಳಿಂದ, ಅದು ಬಿಡಿ ಕರ್ನಾಟಕದಿಂದ ಬರೋದು ಸಾಮಾನ್ಯನೇ, ಬೇರೆ ಬೇರೆ ರಾಜ್ಯಗಳಿಂದ ಬರೋದಿದೆ ನೋಡಿ, ಬೇರೆ ಬೇರೆ ದೇಶಗಳಿಂದ ಬರೋದಿದೆ. ನನ್ನ ಮೊದಲಿನ ಗ್ರಂಥ ಮರುಳಶಂಕರ ದೇವರು ಅಫ್ಘಾನಿಸ್ತಾನದಿಂದ ಬಂದಿದೆ. ತಾವು ಮೊಬೈಲ್ಗಳನ್ನ ಆಫ್ ಮಾಡಿದ್ರೆ ನಾನು ಹೋಗ್ಬಿಡ್ತೀನಿ, ಇದೇ ಬಾಗಿಲು ತೆಗೆದಿದೆ, ದಯಮಾಡಿ ಎಲ್ಲರೂ ಸೈಲೆಂಟ್ ಮಾಡಿ ಮೊಬೈಲ್. ಸೂಫಿ ಸಂತನಾಗಿ ಬಸವ ಕಲ್ಯಾಣಕ್ಕೆ ಬರೋದಿದೆಯಲ್ಲ, ಬಂದು ಇವರೆಲ್ಲ ಕೇರಳದಿಂದ ಗೊಗ್ಗವೆ ತಾಯಿಯವರು ಬಂದರು, ಸುಜ್ಞಾನಿ ದೇವರು ಒರಿಸ್ಸಾದಿಂದ ಬಂದರು, ಉರುಲಿಂಗ ಪೆದ್ದಿ ದೇವರು ಮಹಾರಾಷ್ಟ್ರದಿಂದ ಬಂದರು, ಆದಯ್ಯನವರು ಸೌರಾಷ್ಟ್ರದಿಂದ ಬಂದರು. ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಕನ್ನಡದ ಬರದ ಜನ ಎಲ್ಲ ಬಂದು ಕಲ್ಯಾಣದಲ್ಲಿ ನಿಂತ್ಕೊಂಡ್ರು. ವಚನಗಳನ್ನ, ಕನ್ನಡವನ್ನ ಕಲಿತು ಕನ್ನಡದಲ್ಲಿ ವಚನಗಳನ್ನ ಬರೆದು. ಈಗ ನೋಡಿ, ಈ ಕಾರ್ಯಕ್ರಮ ಮುಗಿದ ನಂತರ ನೀವು ಮನೆಗೆ ಹೋಗ್ತೀರಾ, ನಮ್ಮ ಊರಿಗೂ ನಾನು ಹೋಗ್ತೀನಿ. ಅವರು ಅಲ್ಲೇ ಯಾಕೆ ಉಳಿದ್ರು? ಅಂತಹ ಆಕರ್ಷಣೆ ಏನಿತ್ತು ಅವ್ರಿಗೆ? ಒಂದು 8 ದಿವಸ ನಿಂತ್ಕೊಂಡು ಹೋಗ್ಬೋದಾಗಿತ್ತಲ್ಲ ವಾಪಸ್ ತಮ್ಮ ಮನೆಗೆ. ಯಾವ ಆಕರ್ಷಣೆ ಅವರನ್ನ ಆ ಕಲ್ಯಾಣದಲ್ಲಿ ಉಳಿಸಿತು? ಇದನ್ನ ಆಲೋಚನೆ ಮಾಡಬೇಕು ಎಲ್ಲ ಲಿಂಗವಂತರು. ಹಾಗೇನೆ ಕಲ್ಯಾಣ ಕ್ರಾಂತಿಯಾದ ನಂತರ ಆದ್ರೂ ಹೋಗ್ಬೋದಾಗಿತ್ತಲ್ಲ. ಈಗ ಇಲ್ಲಿ ಏನಾದ್ರು ಗದ್ದಲ ಆದ್ಪಟ್ಟಿಗೆ ನಾವೇನ್ ಮಾಡ್ತೀನಿ, ಅಯ್ಯೋ ಯಾಕೆ ಬಂದೆ ನಾನು ಅಂತ ನಮ್ಮ ಊರಿಗೆ ಓಡೋಗ್ಬಿಡ್ತೀನಿ. ಇಲ್ಲ, ಕಲ್ಯಾಣ ಕ್ರಾಂತಿಯಲ್ಲಿಯೂ ಸಹ ಭಾಗವಹಿಸಿ ಉಳಿವಿಯ ತನಕ ಹೋದ್ರಲ್ಲ. ಅಂತಹ ಶರಣರು ತಮ್ಮ ಪ್ರಾಣವನ್ನ ನನ್ನ ಧರ್ಮದ ಉಳಿವಿನಗೋಸ್ಕರ, ನನ್ನ ವಚನ ಸಾಹಿತ್ಯದ ರಕ್ಷಣೆಗೋಸ್ಕರ ಪ್ರಾಣ ತೆತ್ತರು, ಬಲಿದಾನ ಮಾಡಿದ್ರು. ಅಂತಹವರನ್ನ ಆರಾಮಾಗಿ ನಾವು ಮರೆತು ಬಿಟ್ಟೆವು. ಕೇಳಿ, ಯುವಕ ಯುವತಿಯರಿಗೆ ಕೇಳಿ, ಬಸವಣ್ಣ, ಅಕ್ಕ ಮಹಾದೇವಿ ತಾಯಿ, ಅಲ್ಲಂ ಪ್ರಭುದೇವರನ್ನು ಬಿಟ್ಟು ಮತ್ತೆ ಒಂದು 10-12 ಶರಣೆಯರ ಹೆಸರು ಹೇಳಿ ಅಂದ್ರೆ ಗೊತ್ತಿಲ್ಲ. ಇದು ನಮ್ಮ ದುರಂತ. ನಾವು ಅಭಿಮಾನದಿಂದ ಹೇಳಬೇಕಾಗಿತ್ತು. ಇಲ್ಲಿವರೆಗೆ ಇಲ್ಲಿ ತೋಟದ ಸರ್ ಇದ್ದಾರೆ, ಅನೇಕ ಅನುಭವಿಗಳಿದ್ದಾರೆ. 770 ಅಮರಗಣಗಳು, 770 ಅಮರಗಣಗಳು ಅಂತಾರೆ. 770 ಅಮರಗಣಗಳನ್ನ ನಾನು ಲಿಸ್ಟ್ ಮಾಡೋಕೆ ಶುರು ಮಾಡಿದೆ. ಈಗ ನಂಗೆ ಮುಂದೆ ಬರೋ ಗ್ರಂಥ ಅದೇನೆ. ಗ್ರಂಥ ಬಂದಾಗ ಅಲ್ಲಿ 770 ಯಾರೂ ಸರಿಯಾಗಿ ಲಿಸ್ಟ್ ಮಾಡಿಲ್ಲ. ಹೇಗೆ ಮಾಡಿದ್ದಾರೆ? ದಯಾನಂದ ನೂಲಿ ಒಬ್ರು, ನೂಲಿ ದಯಾನಂದ ಒಬ್ರು, ದಯಾನಂದ ಈರಪ್ಪ ನೂಲಿ ಒಬ್ರು, ಈರಪ್ಪ ದಯಾನಂದ ನೂಲಿ, ಈಗ ಒಂದು 4 ಜನ ಅವರೇ. ಈ 770 ಅಮರಗಣಗಳಲ್ಲಿ ಇಷ್ಟ ಆಗಬೇಕು. ಪುರಾತನರು ಯಾರು ಅದೆಲ್ಲ ಈಗ ಯಾಕೆ ಆಗ್ತಾ ಇದೆ ಅಂದ್ರೆ ಈಗ ನಾವು ಎಚ್ಚೆತ್ಕೊಂಡಿದ್ದೀವಿ. ಯಾಕಂದ್ರೆ ಲಿಂಗಾಯತ ಸ್ವಲ್ಪ ಎಚ್ಚೆತ್ಕೊಂಡು ಲೇಟೇ ಅದೀಗ ಎಚ್ಚೆತ್ಕೊಳ್ತಾ ಇದ್ದೀವಿ. ಯಾವಾಗ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ ನೋಡಿ, ಈಗ ನೋಡ್ತಾ ಇದ್ದೀರಿ ದಿನನಿತ್ಯ ನೀವು ಹೇಗೆ ಆಕ್ರಮಣ ನಡೀತಾ ಇದೆ. ಇಂಥ ಗ್ರಂಥಗಳ ಮೂಲಕ, ಇಂಥ ಕಮ್ಮಟಗಳ ಮೂಲಕ, ಇಂಥ ಕಾರ್ಯಕ್ರಮಗಳ ಮೂಲಕ ಅವ್ರಿಗೆ ಉತ್ತರ ಕೊಡ್ಬೇಕು ನಾವು. ಇದಿಲ್ಲದೆ ಬೇರೆ ಹಾದಿ ಇಲ್ಲ. ಎಲ್ಲಿವರೆಗೆ ನನ್ನ ತತ್ವಗಳು ನನಗೆ ಅರ್ಥವಾಗೋದಿಲ್ವೋ ಅಲ್ಲಿವರೆಗೆ ನಮ್ಗೆ ಉತ್ತರ ಕೊಡೋಕ್ಕಾಗಲ್ಲ.
ಅದಕ್ಕೆ ಬಂಧುಗಳೇ, ಈ ಗ್ರಂಥವನ್ನ ದಯವಿಟ್ಟು ತಾವು ತೆಗೆದುಕೊಳ್ಳಬೇಡಿ. ಯಾಕಂದ್ರೆ ಇದು ನಿಮ್ಗೆ ಅರ್ಥ ಆಗೋದಿಲ್ಲ. ಸುಮ್ಮನೆ 1,000 ರೂಪಾಯಿ ತೋಟ ಸರ್ ಹೇಳಿದಾರೆ ಅಂತ ನೀವು ತಗೋಬೇಡಿ. ನಾನು ಅದನ್ನೇ ಮೊದಲೆಲ್ಲ ಇದನ್ನೇ ಹೇಳ್ತೀನಿ. ಯಾಕಂದ್ರೆ ಇದು ಕಾದಂಬರಿ ಅಲ್ಲ, ಕಥಾ ಸಂಕಲನ ಅಲ್ಲ. ನಿಮ್ಮ ಮನೆಗೆ ಹೋಗಿ ಅದನ್ನ ತೆಲ್ದಿಮ್ ಬುಡದಲ್ಲಿ ಇಟ್ಟು ಆರಾಮಾಗಿ ಮಲ್ಕೊಳಕ್ ಬೇಕಾದ್ರೆ ಅದನ್ನ ಉಪಯೋಗಿಸ್ಬೋದು ನೀವು. ಯಾಕಂದ್ರೆ ತೆಲ್ದಿಮ್ ತರಾನೇ ಮಾಡಿದ್ದೀನಿ ನಾನು. ನಮ್ಮ ರಾಜೂರ್ ಸರ್ ಅವರ ಶಿಷ್ಯಂದ್ರೆ ಹೇಳಿದ್ರು, ಇಷ್ಟು ದಪ್ಪ ಯಾಕೆ ಮಾಡ್ತಾ ಇದ್ದೀರಿ? ಅವರೆಲ್ಲ ಶಿಷ್ಯಂದ್ರೆ ಬೆಳಗಾವಿಯಲ್ಲಿದ್ದಾರೆ, ಮರಾಠೆ ಸರ್, ಕೆಂಪಣ್ಣವ್ರ ಸರ್, ಹಂಜಿ ಸರ್ ಎಲ್ಲರೂ. ನಾನು ಹೇಳಿದೆ ಇದಕ್ಕಿಂತ ದಪ್ಪ ಮಾಡ್ಬೇಕಾಗಿತ್ತು ನನಗೆ ಅಂತ. ಯಾಕೆ ಅಂದ್ರೆ ಅದನ್ನ ಇಷ್ಟಲಿಂಗ ಪೂಜೆಯ ನಂತರ ಪೂಜಾ ಮಂದಿರದಲ್ಲಿ ಇಟ್ಟುಕೊಂಡು ತೋಟ ಸರ್ ಹೇಳಿದಾಗ 2 ಪೇಜ್ ಅಷ್ಟೇ ಓದ್ಬೇಕು ನೀವು, ಇಲ್ಲಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಹಾಗೇನೆ ಯಾರು ಅದನ್ನ ಹೇಳಬೇಕಾಗಿತ್ತು ಅವ್ರು ನಮ್ಗೆ ಹೇಳಲಿಲ್ಲ. ಹಾಗೆ ನಮ್ಮ ಸರ್ ಹೇಳಿದ್ರು, ಶಂಭು ಸರ್, ನಾವು ಕೇಳಲಿಲ್ಲ. ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಮರ್ಸಿಡಿಸ್ ಬೆಂಜು ಅವೆಲ್ಲ ಕೊಡಿಸಿ ನಾವು ಅವ್ರಿಗೆ ಏನು ಮಾಡಿದ್ವಿ, ಆರಾಮಾಗಿರಿ ಅಂತ ಅವ್ರಿಗೆ ನಾವು ಹೇಳಿದ್ವಿ. ನೀವು ಜಯ ಜಯ ನಮಸ್ ಪಾರ್ವತಿ ಪತಿ ಹರ 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 ಮಹಾದೇವ್ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ನಮ್ಮರ ವಿನಂತಿ ಅಂತ ಹೇಳಿ ಇದನ್ನು ಹದಿಗೆಡಿಸಿಟ್ಬಿಟ್ವಿ. ಹೀಗಾಗಿ ಬಂಧುಗಳೇ,